ಟಾಯ್ಲೆಟ್ ಅಲ್ಲಿ ಯಾವ ತರ ಪ್ರಿಂಟ್ ಮಾಡಿದ್ದಾರೆ ಅಂದ್ರೆ ಬಹುಮಾನಗಳು ಅದ್ ನೋಡಿದ್ರೆ ಯಾರು ಬೇಡ ಅಂತ ಹೇಳಲ್ಲ, ಯಾರು ಬೇಡ ಅಂತ ಹೇಳಲ್ಲ. ಆ ತರ ಬಹುಮಾನಗಳ ಸುರಿಮಳೆ ಇದೆ ಇದರಲ್ಲಿ. ಅದು ನಾವು ಕಾರ್ಡ್ ಯಾರಿಗೆ ತೋರಿಸಿದ್ರು ಜನಗಳು ಈ ಬಹುಮಾನಗಳು ಸುರಿಮಳೆ ನೋಡಿ ಆಯ್ತು ನಮಿಗೂ ಸೇರಿಸಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಲಾಸ್ಟಿಗೆ ಡಿಸೆಂಬರ್ ತಿಂಗಳಲ್ಲಿ ಎಲ್ಲರ ದುಡ್ಡು ವಾಪಸ್ ಕೊಡ್ತೀವಂತ MD ಅವರು ಅಶ್ರಫ್ ಅವರು ಒಂದು ವಾಯ್ಸ್ ಮೆಸೇಜ್ ಬಿಟ್ರು. ಎಲ್ಲರಿಗೆ ಡಿಸೆಂಬರಲ್ಲಿ ದುಡ್ಡು ಕೊಡ್ತೀನಿ, ಯಾರಿಗೂ ನಾನು ಮೋಸ ಮಾಡಲ್ಲ, ನಿಮ್ಮ ದುಡ್ಡು ನಾನು ತಿನ್ನಲ್ಲ, ನಿಮ್ಮ ಋಣ ನನಗೆ ಬೇಡ, ನಾನು ಎಲ್ಲರಿಗೂ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು. 3ನೇ ವಾರದಲ್ಲಿ ಬೇಲಾಗಿ ಹೊರಗೆ ಬಂದ ನಂತರ ಅವರು ಏನು ಹೇಳಿದ್ರು ಅಂದರೆ ನಾನು ದುಡ್ಡು ಕೊಡ್ತೀನಿ ಅಂತ ಕೆಲವರಿಗೆ ಮಾತ್ರ ಹೇಳಿದರು. ಮತ್ತೆ ಈಗ ಅವರು ಎಲ್ಲಿದ್ದಾರಂತ ಯಾರಿಗೂ ಗೊತ್ತಿಲ್ಲ. ಫೋನ್ ರಿಸೀವ್ ಮಾಡಲ್ಲ, ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ, ಯಾರಿಗೂ ಕಾಣ್ತಾನೂ ಇಲ್ಲ, ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಸರ್ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅಮ್ಜದ್ ಪಾಷಾ ಅಂತ, ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು. ನಮಗೆ ನಮ್ಮ ಸೀನಿಯರ್ ಒಂದು ಈ ಥರದೊಂದು ನ್ಯೂ ಇಂಡಿಯಾ ಸ್ಕೀಮ್ ಇದೆ ಅಂತ ಒಂದು ಮಾಹಿತಿ ಕೊಟ್ಟರು. ನಮ್ಮ ಸೀನಿಯರು ಉಡುಪಿಯವರು, ಅವ್ರ ಹೆಸರು ನಯಾಜ್ ಅಹಮದ್ ಅಂತ, ಅವರೊಂದು ಮಾಹಿತಿ ಕೊಟ್ಟರು. ನ್ಯೂ ಇಂಡಿಯಾ ಒಂದು ಸ್ಕೀಮ್ ಇದೆ, ಚೆನ್ನಾಗಿದೆ, ಒಳ್ಳೆ ಇದೆ, ಮಾಡ್ಬೋದು ಅಂತ ಹೇಳಿದ್ರು. ಅದಕ್ಕೆ ಒಂದು ಏನು ಮಾಹಿತಿ ಕೊಟ್ಟರು ಅಂದರೆ 12 ವರ್ಷದಿಂದ ಇದು ನಡೀತಾ ಇದೆ. 12 ವರ್ಷದಿಂದ ಈ ಸ್ಕೀಮ್ ನಡೀತಾ ಇದೆ. ಇದೀಗ 12 ವರ್ಷದಲ್ಲಿ 14 ಸೀಸನ್ ಕಂಪ್ಲೀಟ್ ಮಾಡಿದ್ದಾರೆ. ಇದೀಗ 15ನೇ ಸೀಸನ್, 13ನೇ ವರ್ಷ ನಡೀತಾ ಇರೋದು. ಚೆನ್ನಾಗಿದೆ, ಒಳ್ಳೆ ಬಹುಮಾನ ಇದೆ ಅಂತ ಹೇಳಿದರು. 12 ವರ್ಷದಿಂದ ಯಾರಿಗೂ ಮೋಸ ಆಗಿಲ್ಲ ಅಂತ ಹೇಳಿದರು. ಹಾಗಾಗಿ ನಾವೇನು ಮಾಡಿದ್ವಿ, ಚೆನ್ನಾಗಿರ್ಬೋದು ಅಂತ ಹೇಳಿ ನಂಬಿ ಇದಕ್ಕೆ ನಾವು ಸೇರಿದ್ವಿ. ಇದರಲ್ಲಿ ತಿಂಗಳಿಗೆ 1,000 ರೂಪಾಯಿ ಕಟ್ಟುವಂಥದ್ದು. ಇದರಲ್ಲಿ ಬಾಯ್ಲೆಟಲ್ಲಿ ಯಾವ ಥರ ಪ್ರಿಂಟ್ ಮಾಡಿದ್ದಾರೆ ಅಂದರೆ ಬಹುಮಾನಗಳು ಅದು ನೋಡಿದರೆ ಯಾರೂ ಬೇಡ ಅಂತ ಹೇಳಲ್ಲ, ಆ ಥರ ಬಹುಮಾನಗಳ ಸುರಿಮಳೆ ಇದೆ ಇದರಲ್ಲಿ. ಯಾವ ಥರ ಸುರಿಮಳೆ ಇದೆ ಅಂದರೆ ಇದ್ರ ಹೆಸರು ನ್ಯೂ ಇಂಡಿಯಾ ಪ್ರೀಮಿಯಂ ಸೇವಿಂಗ್ ಪ್ಲಾನ್ ಅಂತ. ಬಹುಮಾನಗಳ ಸುರಿಮಳೆ ಇದೆ. ಹೆಂಗಂದರೆ 25 ಫ್ಲಾಟು, 29 ಕಾರು, 10 ಐಫೋನು, 77 ಲಕ್ಷ ಕ್ಯಾಶು, 25 ಟೂ ವೀಲರು, 15 ಸ್ಮಾರ್ಟ್ ಫೋನು, 2 ಆಟೋ ರಿಕ್ಷಾ, 70 ಲಕ್ಷ ವರ್ತ್ ಗೋಲ್ಡ್ ಇದೆ ಅಂತ ಹೇಳಿದರು. ಅದು ನೋಡಿದರೆ 25ರಿಂದ 30 ಕೋಟಿ ಬಹುಮಾನಗಳು, 15 ಕೋಟಿ ಬಹುಮಾನಗಳು ಇದರಲ್ಲಿದೆ ಅಂತ ನಮಗೆ ಆಮಿಷ ಒಡ್ಡಿದ್ರು, ಈ ಥರ ಇದೆ ಅಂತ. ಅದು ನಾವು ಕಾರ್ಡ್ ಯಾರಿಗೆ ತೋರಿಸಿದ್ರು ಜನಗಳು ಈ ಬಹುಮಾನಗಳು ಸುರಿಮಳೆ ನೋಡಿ ಆಯಿತು ನಮಿಗೂ ಸೇರಿಸಿ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಯಾಕಂದರೆ ಬಹುಮಾನಗಳು ಆ ಥರ ಇದೆ ಇದರಲ್ಲಿ. ಆ ಬಹುಮಾನಗಳು ನೋಡಿ ಏನೋ ನಾವು ಕಷ್ಟಪಡ್ತಾ ಇದ್ದೀವಲ್ಲ, ತಿಂಗಳಿಗೆ 1,000 ಅಲ್ಲ, 1,000 ಹಾಕಿದರೆ ನಮ್ಮ ನಸೀಬಲ್ಲಿ ಏನಾದರೂ ಒಂದು ಬಹುಮಾನ ಸಿಗ್ಬೋದು ಅಂತ ನಮಗೊಂದು ಆಸೆ. ಹಾಗಾಗಿ ನಮ್ಮ ಫ್ಯಾಮಿಲಿಯವರಿಗೆ ಸೇರಿಸಿದೆ, ನಮ್ಮ ಫ್ರೆಂಡ್ಸಿಗೆ ಸೇರಿಸಿದೆ, ಮತ್ತು ನಮ್ಮ ಊರಿನಲ್ಲಿ ಇದ್ದವರಿಗೆಲ್ಲ ಹೋಗಿ ಹೇಳಿ ನಾನು ಸೇರಿಸಿದೆ. ತಿಂಗಳಿಗೆ 1,000 ರೂಪಾಯಿ ಪ್ರತಿ ತಿಂಗಳು ಡ್ರಾ ಇದೆ. ಡ್ರಾದಲ್ಲಿ ಮೊದಲನೇ ಡ್ರಾದಲ್ಲೇ 18 ಬಹುಮಾನ ಇದೆ. ಹಾಗಾಗಿ ಯಾರಿಗಾದರೂ ಒಂದು ಸಿಗುತ್ತೆ ಅಂತ. ಟೋಟಲ್ 16 ತಿಂಗಳದು ಇದು ಸ್ಕೀಮು. ತಿಂಗಳಿಗೆ 1,000 ಕಟ್ಟುವಂಥದ್ದು. ಅವ್ರು ಏನು ಮಾಡಿದರು, 16,000ಕ್ಕೆ ನಮಗೇನು ಸಿಗುತ್ತೆ ಅಂತ ಹೇಳಿದರು. ಏನು ಸಿಗಲಿಲ್ಲ ಅಂದರೆ ಏನು ಮಾಡೋದಂತ ಕೇಳಿದರು. ಅದಕ್ಕೆ 16,000ಕ್ಕೆ 2,000 ಬೋನಸ್ ಸೇರಿಸಿ 18,000 ರೂಪಾಯಿ ಲಾಸ್ಟಲ್ಲಿ ಕೊಡ್ತಾರಂತ ಹೇಳಿದರು. ಕ್ಯಾಶ್ ಕೊಡ್ತೀವಿ, ಪ್ರಾಡಕ್ಟ್ ಏನು ಕೊಡಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ಯಾರಿಗೂ ಮೋಸ ಆಗಲ್ಲ ಅಂತ ಜನ ಸೇರಿಸಿದ್ದೀವಿ. ಈಗ ಅವರು 1 ತಿಂಗಳು ಡ್ರಾ ಮಾಡಿದರು, ಕೆಲವರಿಗೆಲ್ಲ ಬಹುಮಾನ ಡ್ರಾ ಮಾಡಿದರು, ಆದರೂ ಕೊಟ್ಟಿದ್ದಾರೆ ಇಲ್ಲ ಅಂತ ಗೊತ್ತಿಲ್ಲ. 2ನೇ ತಿಂಗಳು ಡ್ರಾ ಮಾಡಿದರು, ಬಹುಮಾನಗಳ ಹೆಸರುಗಳು ಅನೌನ್ಸ್ ಮಾಡಿದರು, ಬಹುಮಾನ ಕೊಟ್ಟಿಲ್ಲ. 3ನೇ ತಿಂಗಳು ಡ್ರಾ ಮಾಡಿದರು, ಬಹುಮಾನ ಅನೌನ್ಸ್ ಮಾಡಿದರು, ಬಹುಮಾನ ಕೊಟ್ಟಿಲ್ಲ. 4ನೇ ತಿಂಗಳು ಡ್ರಾ ಮಾಡಿದರು, ಬಹುಮಾನ ಅನೌನ್ಸ್ ಮಾಡಿದರು, ಬಹುಮಾನ ಕೊಟ್ಟಿಲ್ಲ. 5ನೇ ತಿಂಗಳು ಡ್ರಾ ಮಾಡಿದರು, ಬಹುಮಾನ ಅನೌನ್ಸ್ ಮಾಡಿದರು, ಎಲ್ಲರ ಹೆಸರು ಅನೌನ್ಸ್ ಮಾಡಿದರು, ಬಾಯ್ಲೆಟಲ್ಲೆಲ್ಲ ಹಾಕಿದರು, ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಕಳಿಸಿದ್ರು, ಬಹುಮಾನ ಕೊಟ್ಟಿಲ್ಲ. 5 ತಿಂಗಳು ಡ್ರಾ ಮಾಡಿ ಸ್ಕೀಮ್ ಸ್ಟಾಪ್ ಮಾಡಿದರು. ನಾವು ಕೇಳಿದ್ದೀವಿ ಯಾಕೆ ಸ್ಕೀಮ್ ಸ್ಟಾಪ್ ಆಯ್ತು ಅಂತ ಕೇಳಿದರೆ ಅದು GST ಪ್ರಾಬ್ಲಮ್ ಇದೆ, ಟ್ಯಾಕ್ಸ್ ಪ್ರಾಬ್ಲಮ್ ಇದೆ, ಅದರಿಂದ ಸ್ಟಾಪ್ ಆಗಿದೆ. ಈಗ ಮುಂದಿನ ತಿಂಗಳಲ್ಲಿ 2 ಡ್ರಾ ಸೇರಿಸಿ ಮಾಡ್ತೀವಿ, ನೀವು ದುಡ್ಡು ಕೊಡಿ, 6ನೇ ತಿಂಗಳು ದುಡ್ಡು ಕೊಡಿ ಅಂತ ಹೇಳಿದರು. ಹಾಗಾಗಿ ನಾವು ಟ್ಯಾಕ್ಸ್ ಪ್ರಾಬ್ಲಮ್ ಇರ್ಬೋದಲ್ಲ ಅಂತ ಹೇಳಿ ದುಡ್ಡು ಕೊಟ್ಟಿವಿ. 6ನೇ ತಿಂಗಳದ್ದು ದುಡ್ಡನ್ನು ಡ್ರಾ ಮಾಡಲಿಕ್ಕೆ ಕೊಟ್ಟಿವಿ. ಆದರೆ ಅವರು ಡ್ರಾನೇ ಮಾಡಿಲ್ಲ. 6ನೇ ತಿಂಗಳು ಡ್ರಾ ಮಾಡಿಲ್ಲ, 7ನೇ ತಿಂಗಳು ಡ್ರಾ ಮಾಡಿಲ್ಲ, 8ನೇ ತಿಂಗಳಲ್ಲಿ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳಿದರು, 9ನೇ ತಿಂಗಳಲ್ಲಿ ವಾಪಸ್ ಕೊಡ್ತೀವಿ ಅಂತ ಹೇಳಿದರು. ಲಾಸ್ಟಿಗೆ ಡಿಸೆಂಬರ್ ತಿಂಗಳಲ್ಲಿ ಎಲ್ಲರ ದುಡ್ಡು ವಾಪಸ್ ಕೊಡ್ತೀವಂತ MD ಅವರು ಅಶ್ರಫ್ ಅವರು ಒಂದು ವಾಯ್ಸ್ ಮೆಸೇಜ್ ಬಿಟ್ಟರು.
ಎಲ್ಲರಿಗೆ ಡಿಸೆಂಬರಲ್ಲಿ ದುಡ್ಡು ಕೊಡ್ತೀನಿ, ಯಾರಿಗೂ ನಾನು ಮೋಸ ಮಾಡಲ್ಲ, ನಿಮ್ಮ ದುಡ್ಡು ನಾನು ತಿನ್ನಲ್ಲ, ನಿಮ್ಮ ಋಣ ನನಗೆ ಬೇಡ, ನಾನು ಎಲ್ಲರಿಗೂ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು. ಬಟ್ ಇವ್ರು ಏನು ಮಾಡಿದರು, ಯಾರಿಗೂ ದುಡ್ಡು ಕೊಟ್ಟಿಲ್ಲ. ಮತ್ತು ಅವ್ರ ಮೇಲೆ ಕಾಟಿಪಾಳ್ಯ, ಸುರತ್ಕಲ್ ಕಾಟಿಪಾಳ್ಯದಲ್ಲಿ ಅವ್ರ ಮೇಲೆ ಒಂದು FIR ಆಯಿತು. FIR ಆದಮೇಲೆ ಅವರಿಗೆ ಪೊಲೀಸರು ಅರೆಸ್ಟ್ ಮಾಡಿದರು, ತಗೊಂಡೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡಿದರು, ಅವರಿಗೆ ಜೈಲಿಗೆ ಹಾಕಿದರು. ಜೈಲಿಗೆ ಹಾಕಿ 1 ವಾರದಲ್ಲಿ ಬೇಲ್ ಆಗಿಲ್ಲ, ಒಳಗೆ ಇದ್ದರು. 2ನೇ ವಾರದಲ್ಲಿ ಬೇಲ್ ಆಗಿಲ್ಲ, ಒಳಗೆ ಇದ್ದರು. 3ನೇ ವಾರದಲ್ಲಿ ಬೇಲ್ ಆಗಿ ಹೊರಗೆ ಬಂದರು. ಹೊರಗೆ ಬಂದ ನಂತರ ಅವರು ಏನು ಹೇಳಿದರು ಅಂದರೆ, ನಾನು ದುಡ್ಡು ಕೊಡ್ತೀನಿ ಅಂತ ಕೆಲವರಿಗೆ ಮಾತ್ರ ಹೇಳಿದರು. ಮತ್ತು ಈಗ ಅವರು ಎಲ್ಲಿದ್ದಾರಂತ ಯಾರಿಗೂ ಗೊತ್ತಿಲ್ಲ. ಫೋನ್ ರಿಸೀವ್ ಮಾಡಲ್ಲ, ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ, ಯಾರಿಗೂ ಕಾಣ್ತಾನೂ ಇಲ್ಲ, ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಈಗ ಇದರಲ್ಲಿ ಟೋಟಲ್ ಒಂದು 25,000ದಿಂದ 30,000 ಮೆಂಬರ್ ಇದ್ದಾರೆ. 25,000ದಿಂದ 30,000 ಮೆಂಬರ್ ಇದ್ದಾರೆ. ಒಂದು 50 ಕೋಟಿಯಷ್ಟು ದುಡ್ಡು ಅವರಿಗೆ ಕಲೆಕ್ಷನ್ ಆಗಿದೆ. 50 ಕೋಟಿಯಷ್ಟು ದುಡ್ಡು ಕಲೆಕ್ಷನ್ ಆಗಿದೆ. ಟೋಟಲ್ಲು 15 ಸೀಸನ್ ಮಾಡಿದ್ದಾರೆ. 50 ಕೋಟಿ ದುಡ್ಡಿದೆ ಅವ್ರ ಹತ್ರ. ಆದರೆ ಅವರು ಯಾರಿಗೂ ಕಾಣ್ತಾ ಇಲ್ಲ, ಎಲ್ಲೋ ಹೋಗಿ ಕದ್ದು ಕೂತಿದ್ದಾರೆ. ಯಾರ ಮುಂದೆನೂ ಬರ್ತಾ ಇಲ್ಲ, ಯಾರಿಗೂ ಕಣ್ಣಿಗೂ ಕಾಣ್ತಾ ಇಲ್ಲ. ಹಾಗಾಗಿ ನಾವೇನು ಕೇಳ್ತಿದ್ದೀವಿ ಅಂದ್ರೆ, ಈಗ 25,000 ಜನಗಳ ಕಣ್ಣೀರಿಂದ ಕಟ್ಟಿರುವಂಥ ಹಣ, ಅವರ ಬೆವರು ಸುರಿಸಿರುವಂಥ ಹಣ, ಅದು ವಾಪಸ್ ಸಿಗಬೇಕು. ಪ್ರತಿಯೊಬ್ಬರ ಹಣ ವಾಪಸ್ ಸಿಗಬೇಕು. ಅವರು ಎಲ್ಲಿದ್ದರೂ ಕಾನೂನು ಮುಖಾಂತರ ಸರ್, ಅವರು ಎಲ್ಲಿದ್ರೂ ಹೊರಗೆ ಬರಬೇಕು. ಇಂಥ ಕಂಪ್ನಿಗಳು ಇನ್ನು ಮುಂದೆ ಯಾವುದು ನಡಿಬಾರ್ದು, ಯಾವ ಕಂಪ್ನಿನೂ ನಡಿಬಾರ್ದು. ಎಲ್ಲ ಕಂಪ್ನಿಗಳು ಮೋಸನೇ. ಎಲ್ಲ ಕಂಪ್ನಿ ಆಮಿಷ ಒಡ್ಡೋದು, 2-3 ತಿಂಗಳು ಆಸೆ ತೋರಿಸಿ 5 ತಿಂಗಳು ಡ್ರಾ ಮಾಡೋದು, ಅವ್ರಿಗೆ ಕೊಡೋದು, ಲಾಸ್ಟ್ ಎಂಡಿಂಗಲ್ಲಿ ಎಲ್ಲ ಸೇರಿಸಿ ಕೊಡ್ತೀವಿ ಅಂತ ಹೇಳೋದು, ಬಾಗಿಲು ಮುಚ್ಕೊಂಡು ಓಡೋಗೋದು. ಇದೇ ಥರ ಕಂಪ್ನಿಗಳು ನಡೀತಾ ಇರೋದು. ಈಗ ನನ್ನ ಕಣ್ಮುಂದೆನೇ 3-4 ಕಂಪ್ನಿ ಈ ಥರ ಆಗಿದೆ. ಕೆಲವು ಕಂಪ್ನಿ ಎಲ್ಲ ಆಗಿದೆ, ಬಂದ್ ಮಾಡಿ ಓಡೋಗಿದ್ದಾರೆ. ಈಗ ನ್ಯಾಯ ಸಿಗಬೇಕು. ಪೊಲೀಸ್ ಮುಖಾಂತರ, ಕಾನೂನು ಮುಖಾಂತರ ನಾವು ಹೋರಾಡ್ತೀವಿ, ಕೊನೆಯವರೆಗೂ ಹೋರಾಡ್ತೀವಿ. ನಮಗೆ, ನಾನು ಚಿಕ್ಕಮಗಳೂರು ಶ್ರೀ ಬಾಳೆಹೊನ್ನೂರಲ್ಲಿ ಇರೋದು. ನಾನು ನಮ್ಮ ಸೀನಿಯರು ಇವರು ನಯಾಜ್ ಅಹಮದ್ ಅಂತ, ಇವರು ಉಡುಪಿಯಲ್ಲಿ ಇರೋದು, ನನ್ನ ಆತ್ಮೀಯರಾಗಿದ್ದಾರೆ. ಹಾಗಾಗಿ ಅವ್ರು ಹೇಳಿದರು ಚೆನ್ನಾಗಿದೆ, ನಾನು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ, ಇವರು ಮೋಸ ಮಾಡಿಲ್ಲ ಅಂತ ಹೇಳಿದರು. ಇವ್ರ ನಂಬಿಕೆ ಮೇಲೆ ನಾವು ಸೇರಿಸಿ, ನಾವು ನಮ್ಮೂರಲ್ಲಿ ಹಣ ಎಲ್ಲ ನಾವು ಅವ್ರದ್ದು ಸ್ಕ್ಯಾನರ್ ಇದೆ, ತಿಂಗಳು ಅವ್ರ ಸ್ಕ್ಯಾನರ್ಗೆ ಹಣ ಕಳಿಸ್ತೀವಿ. ತಿಂಗಳು ಕಾಟಿಪಾಳ್ಯ ಸುರತ್ಕಲ್ ಕಾಟಿಪಾಳ್ಯದಲ್ಲಿ ಅವ್ರದ್ದು ಆಫೀಸ್ ಇದೆ. ಆಫೀಸ್ ಒಳಗಡೆ ಡ್ರಾ ಮಾಡ್ತಾರೆ, ಲೈವ್ ಕೊಡ್ತಾರೆ. ಲೈವ್ ಆಗಿ ನೋಡ್ತಿದ್ರೆ ಒಂದ್ಸತಿ ವಿಸಿಟ್ ಮಾಡಿದ್ದೆ ನಾನು. ಅಶ್ರಫ್ ಸರಿಗೂ ನಾನು ಸಿಕ್ಕಿದ್ದೆ, MD ಅವರಿಗೂ ಸಿಕ್ಕಿದ್ದೆ, ನಾನು ಮಾತಾಡಿದ್ದೀನಿ. ಅಲ್ಲಿ ಹೋಗಿದ್ದೆ ನಾನು, ಆಫೀಸಲ್ಲಿ ಡ್ರಾ ಆಗುತ್ತಲ್ಲ ಅಲ್ಲಿ. ಪ್ರತಿ ತಿಂಗಳು ನಮಗೆ ಲಿಂಕ್ ಕಳಿಸ್ತಾರೆ, ಅದರಲ್ಲಿ ಲೈವ್ ನೋಡ್ತೀವಿ. ಮತ್ತು ಪ್ರತಿ ಸತಿ ನಮಗೆ ಬರಲಿಕ್ಕಾಗಲ್ಲ, ತುಂಬ ದೂರ ಇರೋದ್ರಿಂದ ನಮಗೆ ಬರಲಿಕ್ಕಾಗಲ್ಲ. ಹಾಗಾಗಿ ನಾವೀಗ ಏನು ಕಾನೂನು ಮುಖಾಂತರ, ಮಾಧ್ಯಮ ಮುಖಾಂತರ, ಮೀಡಿಯಾ ಮುಖಾಂತರ ನಾವು ಏನು ಬೇಡ್ಕೊಳ್ತೀವಿ ಅಂದರೆ, ನಮಗೆಲ್ಲ ತುಂಬ ಮೋಸ ಆಗಿದೆ. ಅಂದರೆ ಸ್ಕೀಮು ಮೋಸ ಆಗುತ್ತಂತ ಗೊತ್ತಿರಲಿಲ್ಲ. ಯಾಕಂದರೆ ನಾವು ತುಂಬ ವರ್ಷದಿಂದ ಯಾವುದೇ ಸ್ಕೀಮ್ ಮಾಡಿರಲಿಲ್ಲ. 15 ವರ್ಷದ ಹಿಂದೆ ಒಂದು ಸ್ಕೀಮ್ ಮಾಡಿದ್ದೀವಿ, ಅದರಲ್ಲಿ ಸ್ವಲ್ಪ ದುಡ್ಡು ಅರ್ನ್ ಮಾಡಿದ್ದೀವಿ. ಕೆಲವರಿಗೆಲ್ಲ ಬಂದಿತ್ತು, ಅವ್ರು ನ್ಯಾಯವಾಗಿ ನಡೆಸಿದ್ರು, ಅದನ್ನು ಕೊಟ್ಟಿದ್ದೀವಿ. ಹಾಗಾಗಿ ಇದೂ ಅದೇ ಥರ ಅಂತ ತಿಳ್ಕೊಂಡು ನಾವು ಮಾಡಿದ್ದೀವಿ. 15 ವರ್ಷದಿಂದ ಯಾವುದೇ ಸ್ಕೀಮಿಗೆ ನಾವು ಸೇರಿರಲಿಲ್ಲ. ತುಂಬ ಸ್ಕೀಮ್ ಬಂತು, ನಮಗೆ ಆಫರ್ ಕೊಟ್ಟರು, ನೀವು ಮಾಡಿ ಅಂತ. ಬಟ್ ನಾವು ಅದಕ್ಕೆ ಯಾವುದಕ್ಕೂ ಸೇರ್ಲಿಕ್ಕೆ ಹೋಗಿಲ್ಲ. ಬಟ್ ಇದು ನಮ್ಮ ಸೀನಿಯರ್ ಹೇಳಿದರು ಚೆನ್ನಾಗಿದೆ, ನಮ್ಮ ಆತ್ಮೀಯರಾಗಿರೋದ್ರಿಂದ ಚೆನ್ನಾಗಿದೆ. ಅದ್ರ ಬಗ್ಗೆ ಮಾಹಿತಿ ಎಲ್ಲ ನಾನು ಕಲೆಕ್ಟ್ ಮಾಡಿದ್ದೀನಿ. ನಂದು ದುಡ್ಡು ಈಗ ನನ್ನ ಫ್ಯಾಮಿಲಿದು 4 ID ಇದೆ. ತಿಂಗಳಿಗೆ 5-6 ಸಾವಿರ ಲೆಕ್ಕದಲ್ಲಿ ನನಗೆ 4 ಐಡಿಯಿಂದ 24,000 ನಂದು ಹೋಗಿದೆ. ನಂದು ಜೂನಿಯರಿಂದ ನಾನು ಒಂದು 100 ಜನಕ್ಕೆ ಸೇರಿಸಿದ್ದೀನಿ. ನಮ್ಮೂರಲ್ಲಿ ಬಾಳೆಹೊನ್ನೂರು ಟೌನಲ್ಲಿ ಸುತ್ತಮುತ್ತ ನಾನು ಸೇರಿಸಿದ್ದೀನಿ, 100 ಜನಕ್ಕೆ ಸೇರಿಸಿದ್ದೀನಿ. ಅವ್ರದ್ದೆಲ್ಲ ದುಡ್ಡು ಸೇರಿದರೆ 5 ಲಕ್ಷ ದುಡ್ಡು ಬರಬೇಕೀಗ ನಮಗೆ. 5 ಲಕ್ಷ ದುಡ್ಡು ನಮ್ಮ ಒಂದು ಊರಿನಿಂದ ನಮ್ಮ ಸೀನಿಯರ್ ಅಕೌಂಟು ಸ್ಕ್ಯಾನರಿಗೆ ಹೋಗಿದೆ. ನಮ್ಮ ಸೀನಿಯರಿಂದ ಅಶ್ರಫ್ ಅವರ ನ್ಯೂ ಇಂಡಿಯಾ ಕಂಪ್ನಿಗೆ ದುಡ್ಡು ತಲುಪಿದೆ. ಹಾಗಾಗಿ ನಮ್ಮ ಊರಿಂದು 5 ಲಕ್ಷ ದುಡ್ಡು ನಮ್ಮ ಒಂದು ಊರಿಂದ ಹೋಗಿದೆ. ಹಾಗಾಗಿ 35,000 ಮೆಂಬರ್ ಇದ್ದಾರೆ. ಇದರಲ್ಲಿ ಟೋಟಲ್ ಒಂದು 50 ಕೋಟಿ ದುಡ್ಡು ಅವರು ಅಕೌಂಟಿಗೆ ಹೋಗಿದೆ. ಈಗ ನಾವು ಮೀಡಿಯಾದಿಂದ ಏನು ಬೇಡ್ಕೊಳ್ತೀವಿ, ಏನು ಮನವಿ ಮಾಡ್ತೀವಿ ಅಂದರೆ, ಕಾನೂನು ಮುಖಾಂತರವಾಗಿ ನಮಗೆ ನ್ಯಾಯ ಸಿಗಬೇಕು. ಪ್ರತಿಯೊಬ್ಬರ ದುಡ್ಡು ನಮಗೆ ವಾಪಸ್ ಸಿಗಬೇಕು. ಸಿಗೋ ತನಕನೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಾವು ಈ ಹೋರಾಟ ನಿಲ್ಲಿಸಲ್ಲ.